ಇದೆಲ್ಲದರ ಮಧ್ಯೆ ಪಾಕ್ ಮತ್ತು ಭಾರತದ ಮಧ್ಯೆ ಯಾವುದೇ ಕ್ಷಣದಲ್ಲಾದರೂ ಯುದ್ಧ ಘೋಷಣೆ ಆಗುವ ಸಾಧ್ಯತೆ ಇದೆ. ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಇದೆ. ಸ್ಥಳೀಯರು ಅಲರ್ಟ್ ಆಗಿದ್ದಾರೆ. ಸೇನೆ ಸಿದ್ಧಗೊಳಿಸಿದ್ದಂಥ ಬಂಕರ್ಗಳನ್ನು ಸ್ವಯಂ ಪ್ರೇರಿತವಾಗಿ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಯುದ್ಧದ ಭೀತಿಯ ಹಿನ್ನೆಲೆಯಲ್ಲಿ ಬಂಕರ್ನ ಮೊರೆ ಹೋಗ್ತಾ ಇದ್ದಾರೆ ಸ್ಥಳೀಯರು. ಸ್ವಯಂ ಪ್ರೇರಣೆಯಿಂದ ಬಂಕರ್ಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಆ ಬಂಕರ್ಗಳಿಗೆ ಹಾಸಿಗೆ ಹೊದಿಕೆಯನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿನ ಜನಕ್ಕೂ ಕೂಡ ಗೊತ್ತಾಗಿದೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಯುದ್ಧ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಈ ಹಿಂದೆ ಯುದ್ಧದ ಸಂದರ್ಭಗಳಲ್ಲಿ ಬಂಕರ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಬಂಕರ್ಗಳನ್ನು ಈಗ ಸ್ವಚ್ಛಗೊಳಿಸಲಾಗ್ತಾ ಇದೆ. ನೀವು 1999 ಕಾರ್ಗಿಲ್ ಯುದ್ಧವನ್ನು ಬಿಟ್ಟರೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧಗಳು ಅಂದರೆ ಮೇಜರ್ ಯುದ್ಧಗಳಾಗಿಲ್ಲ. ಅವಾಗ ಸೀಸ್ ಫೈರ್ನ ಉಲ್ಲಂಘನೆ ಆಗಿರೋದು, ಶೂಟೌಟ್ಗಳಾಗಿದ್ದು ಇತ್ತು. ಆದರೆ ಯುದ್ಧ ಅನ್ನೋದಾಗಿರಲಿಲ್ಲ. ಈ ಹಿಂದೆ ಪುಲ್ವಾಮಾ ದಾಳಿಯ ನಂತರದಲ್ಲಿ ಪೋಸ್ಟ್ ಪುಲ್ವಾಮಾ ಈ ಬಾಲಾಕೋಟ್ ಏರ್ ಸ್ಟ್ರೈಕ್ ಎಲ್ಲ ಆದಾಗಲೂ ಕೂಡ ಯುದ್ಧ ಆಗುತ್ತೆ ಅನ್ನೋ ರೀತಿ ಇತ್ತು. ಈಗ ನೀವು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ಬಂಕರ್ಗಳಿಗೆ ಹಾಸಿಗೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಅಂದರೆ ಯುದ್ಧ ಘೋಷಣೆ ಆದ ನಂತರ ಈ ಸಿದ್ಧತೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಎಲ್ಲಾದರೂ ಯುದ್ಧ ಘೋಷಣೆ ಆದರೆ ಇವೆಲ್ಲವೂ ಕೂಡ ಬೇಕಾಗತ್ತೆ. ಆ ಬಂಕರ್ಗಳಿಗೆ ಈ ಬೆಡ್ಡನ್ನು, ಬೆಡ್ಶೀಟ್ಗಳನ್ನು ಅಲ್ಲಿ ಸ್ವಚ್ಛಗೊಳಿಸುವಂಥ ಕಾರ್ಯ ಎಲ್ಲವನ್ನ ಸ್ಥಳೀಯರು ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಈಗಾಗಲೇ ಟ್ರೂಪ್ಸ್ಗಳ ರವಾನೆ ಆಗ್ತಾ ಇದೆ. ಬಾರ್ಡರ್ ಏರಿಯಾಗಳಲ್ಲಿ ಸೈನಿಕರ ಸಂಖ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಯುದ್ಧ ಘೋಷಣೆ ಆಗುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿ, ಆ ಮಹಿಳೆಯರೆಲ್ಲ ಆ ಬಂಕರ್ಗಳನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಬಹಳ ವರ್ಷಗಳಿಂದ ಹಾಗೇ ಬಿದ್ದಿದ್ದಾವೆ, ಬಂಕರ್ ಯೂಸ್ ಆಗಿಲ್ಲ. ಅದಕ್ಕೆ ಇವಾಗ ಯೂಸ್ ಆಗ್ಬೋದೇನೋ ಅಂತ ದೀಪಾವಳಿ ಶುರುವಾಗುತ್ತೆ ಇನ್ನೇನು. ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾರೆ, ಸಿದ್ಧಗೊಳಿಸ್ತಾ ಇದ್ದಾರೆ. ಆ ಬಂಕರ್ಗಳ ಧೂಳು ಹೊಡೆಯೋ ಕೆಲಸ ಆಗ್ತಾ ಇದೆ. ಅಲ್ಲಿಗೆ ಬೆಡ್ಡು, ಬೆಡ್ಶೀಟು ಇದೆಲ್ಲವನ್ನು ರವಾನೆ ಮಾಡ್ತಾ ಇದ್ದಾರೆ. ಒಮ್ಮೆ ಯುದ್ಧ ಎಲ್ಲಾದರೂ ಘೋಷಣೆ ಆದರೆ ಬಂಕರ್ ಫಿಕ್ಸ್ ಆಗುತ್ತೆ. ಬಂಕರ್ನಲ್ಲಿ ಗೊತ್ತಿಲ್ಲ ಈ ಯುದ್ಧ ಎಷ್ಟು ತಿಂಗಳವರೆಗೆ ಹೋಗ್ಬೋದು, 2 ತಿಂಗಳು, 3 ತಿಂಗಳು, 4 ತಿಂಗಳು ಹೀಗೆ. ವಾಜಪೇಯಿ ಹಿಂದೆ ಹೇಳಿದರು ಯುದ್ಧ ಪ್ರಾರಂಭ ಆಗೋದು ಗೊತ್ತಾಗತ್ತೆ, ಯುದ್ಧ ಮುಕ್ತಾಯ ಯಾವಾಗ ಆಗುತ್ತೆ, ಹೇಗಾಗತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ. ಹಾಗೆ ಇಲ್ಲೂ ಕೂಡ ಯುದ್ಧ ಪ್ರಾರಂಭ ಆಗೋದು ಗೊತ್ತಾಗುತ್ತೆ ಯಾವಾಗ ಅಂತ. ಯುದ್ಧ ಮುಗಿಯೋದು ಯಾವಾಗ, ಯಾವ ರೀತಿಯಲ್ಲಿ ಮುಗಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಈಗಾಗಲೇ ಪ್ರಿಪರೇಷನ್ಸ್ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.